ಮನೆ ಬಿಟ್ಟು? ರೀ ನೋಡ್ರಿ ನಿಮ್ಮಮ್ಮ ನನ್ನ ಮನೆ ಬಿಟ್ಟು ಹೋಗು ಅಂತಿದೆ. ಅಮ್ಮ ಹೌದೇನಮ್ಮ? ಕಣ, ಒಂದು ಅವಳು ಇರ್ಬೇಕು ಈ ಮನೆಗೆ, ಇಲ್ಲ ನಾನೇ ಇರ್ಬೇಕು. ಹೌದಾ, ಸರಿ, ಇಬ್ಬರು ಮನೆ ಬಿಟ್ಟು ಹೋಗ್ಬಿಡಿ. ಯಾಕ್ರಿ ಏನೇನೋ ಹೇಳ್ತಿದ್ದೀರಾ? ಯಾಕೆ ಮಗನೇ, ಏನಾಯ್ತು? ಏನೇನು ಹೇಳ್ತಿದೀಯಲ್ಲ? ಮತ್ತಿನ್ನೇನು ಹೇಳೋದಮ್ಮ ನಾನು? ನನಗೆ ಮದುವೆ ಆಗಿಲ್ಲ ಅಂತ ನೀನು ಕಂಡರೆ ಕಾಲಿಗೆ ಬೀಳೋದೊಂದು ಕಡಿಮೆ. ಎಷ್ಟೆಲ್ಲ ಸಾಹಸ ಮಾಡಿ ಕೊನೆಗೂ ನನಗೊಂದು ಮದುವೆ ಮಾಡಿದೆ. ಯಾವುದಕ್ಕೆ? ಈ ನಿಮ್ಮಿಬ್ರು ಜಗಳ ತೋರ್ಸಕ್ಕ? ಸೊಸೆ ಆದವಳು ಅತ್ತೆ ಮಾತನ್ನ ಕೇಳ್ಬೇಕು. ಅತ್ತೆ, ನೀವು ಹೇಳೋ ರೀತಿ ಹೇಳಿದ್ರೆ ಕೇಳ್ಬೋದು. ಏಯ್ ನಿಲ್ಲಿಸ್ರಿ ಸಾಕು. ನಾವು ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ತನಕ ಎಷ್ಟೋ ಜನದ ಹತ್ರ ಎಷ್ಟೆಷ್ಟೋ ಮಾತುಗಳನ್ನ ಕೇಳ್ತೀವಿ ಗೊತ್ತಾ ನಿಮಗೆ? ಎಷ್ಟೊತ್ತಿಗೆ ಮನೆ ಸೇರ್ತೀನೋ ಅಂತ ಕ್ಷಣಕ್ಕೂ ಕಾಯ್ತಾ ಇರ್ತೀನಿ. ಯಾಕೆ ಹೇಳಿ? ಅಟ್ಲೀಸ್ಟ್ ಈ ಮನೇಲಾದ್ರೂ ನನಗೆ ನೆಮ್ಮದಿ ಸಿಗುತ್ತೇನೋ ಅಂತ. ನಾನೇನ್ರಿ ಮಾಡಲಿ? ಅತ್ತೆ ಮಾತಿಗೂ ಏನಾದರೂ ಹೇಳ್ತಾನೆ ಇರ್ತಾರೆ. ನೀನೇನು ಕಮ್ಮಿ? ಅತ್ತೆ ಅಂತ ನೋಡಿದ್ರೆ ತಿರುಗಿಸಿ ಮಾತಾಡ್ತೀಯಾ? ದೀಪಾ, ನೀನು ಅಮ್ಮ ಹೇಳೋ ಪ್ರತಿಯೊಂದು ಮಾತನ್ನ ಕೇಳ್ತೀಯಾ? ಇಲ್ಲ ತಾನೇ? ಇಲ್ಲ. ಮತ್ತೆ ಎಷ್ಟು ಕೇಳ್ಬೇಕೋ ಅಷ್ಟು ಕೇಳು. ನಿನ್ ಕೈಲಿ ಆಗಿಲ್ವಾ ಇಗ್ನೋರ್ ಮಾಡು ಅಷ್ಟೇ, ತಪ್ಪೇನಿಲ್ಲ. ಯಾಕೆ ಮಗನೇ ಇವತ್ತು ಇಷ್ಟೊಂದು ಬೇಜಾರಾಗಿದೆಯಾ? ಇನ್ನೇನು ಹೇಳೋಣಮ್ಮ, ನಾನು ಈ ಒತ್ತಡ ತುಂಬಿರೋ ಜೀವನದಲ್ಲಿ ನೆಮ್ಮದಿಗೋಸ್ಕರ ಹುಡುಕಾಡ್ತಿದ್ದೀನಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಒಬ್ಬ ವ್ಯಕ್ತಿ ಯಾರ್ದೋ ಸಹವಾಸ ಮಾಡಿ ಚಟ ಕಲ್ತ್ರೆ ಅವನಷ್ಟೇ ಹಾಳಾಗ್ತಾನೆ. ಅದೇ ಒಬ್ಬ ವ್ಯಕ್ತಿ ಮನೆಯವ್ರ ಕಾಟಕ್ಕೆ ಸಹವಾಸ ಹುಡ್ಕೊಂಡೋಗಿ ಚಟ ಕಲ್ತ್ರೆ ಅವನ ಇಡೀ ಮನೆನೇ ಹಾಳಾಗುತ್ತೆ.